ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ಒಂದು ಪಾತ್ರೆಗೆ ನಾನು 1 ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ದಪ್ಪಕ್ಕಿ ಅಥವಾ ದೋಸೆ ಅಕ್ಕಿ ಯಾವುದು ನೀವು ಮನೇಲಿ ದೋಸೆನ ಮಾಡ್ತೀರಿ ಅಲ್ವಾ, ಅದೇ ಅಕ್ಕಿನೇ ಉಪಯೋಗಿಸ್ಕೊಳ್ಬೋದು. ಹಾಗೆ ಅದಕ್ಕೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ 1-2 ರಿಂದ 3 ಸಾರಿ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ನೀರನ್ನು ಇಳಿಸ್ಕೊಂಡು ಪುನಃ ಅದಕ್ಕೆ ಬೇರೆ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಅಂತ ಇಟ್ಕೊಳ್ಳೋಣ. ಅಕ್ಕಿ ಚೆನ್ನಾಗಿ ನೆಂದರೆ ದೋಸೆ ಕೂಡ ತೆಳ್ಳವು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮುಚ್ಚಳನ ಮುಚ್ಚಿಟ್ಟಿದ್ದೆ. ಈಗ 4 ಗಂಟೆಗಳ ಕಾಲ ಆದಮೇಲೆ ನೋಡಿ, ಅಕ್ಕಿ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಅಲ್ವಾ. ಸೊ ಪುನಃ ನಾನು ಈ ನೀರನ್ನು ಇಳಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೆನೆಸ್ಕೊಂಡಿರೋಂತಹ ಅಕ್ಕಿನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ನೋಡಿ, ಇದಕ್ಕೆ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಮ್ಮೆ ನೈಸಾಗಿ ರುಬ್ಕೊಂಡು ಬರೋಣ. ಈಗ ನೋಡಿ, ನೈಸಾಗಿ ರುಬ್ಕೊಂಡಾದ್ಮೇಲೆ 1 ಕಪ್ ಅಕ್ಕಿಗೆ 1 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಬಕ್ಕೆ ಹಣ್ಣಿದ್ರೆ ಅದನ್ನು ಕೂಡ ತೊಗೊಳ್ಬೋದು, ಇಲ್ಲಾಂದರೆ ಅಂಬಲಿ ಹಣ್ಣನ್ನಾದರೂ ತೊಗೊಳ್ಬೋದು. ಇದನ್ನು ಅಷ್ಟೇ ಮಿಕ್ಸರ್ಗೆ ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಈಗ 1/2 ಚಮಚ ಆಗುವಷ್ಟು ಅರಿಶಿಣನ ಹಾಕ್ಕೊಂಡಿದ್ದೀನಿ, ಮತ್ತು 1/2 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ. ನಿಮಗೆ ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ಹಲಸಿನ ಹಣ್ಣಿನ ದೋಸೆಗೆ ನೀವು ಈ ರೀತಿ ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ನೈಸಾಗಿ ರುಬ್ಕೊಂಡು ಬರೋಣ. ರುಬ್ಕೊಂಡಿರೋಂತಹ ಹಲಸಿನ ಹಣ್ಣಿನ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇದನ್ನು ಮುಚ್ಚಳ ಮುಚ್ಚಿ ನೆಕ್ಸ್ಟ್ ಡೇವರೆಗೆ ಫರ್ಮೆಂಟ್ ಆಗೋದಕ್ಕೆ ಅಂತ ಇಟ್ಬಿಡಿ. ಸೋಡಾ ಇದೆಲ್ಲ ಹಾಕಿ ಮಾಡಿದರೆ ನೀವು ಇಮ್ಮಿಡಿಯೇಟ್ ಆಗಿ ಮಾಡ್ಕೊಳ್ಬೋದು, ಬಟ್ ನೆಕ್ಸ್ಟ್ ಡೇ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ನೈಸಾಗಿ ಈ ರೀತಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮುಚ್ಚಳ ಮುಚ್ಚಿ ಹಾಗೆ ಇಡ್ತಾ ಇದ್ದೀನಿ ಈಗ. ಮತ್ತೆ ನೋಡಿ ಫ್ರೆಂಡ್ಸ್, ಈಗಾಗಲೇ ನಾನು ಹಲಸಿನ ಹಣ್ಣಿನಿಂದ ಮಾಡುವಂತಹ ಸೆಟ್ ದೋಸೆನ ತೋರಿಸ್ಕೊಟ್ಟಿದ್ದೀನಿ. 1 ಲಕ್ಷ ವ್ಯೂಸ್ ಕೂಡ ಬಂದಿದೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ನಿಮಗೂ ಯಾರಿಗಾದರೂ ಸೆಟ್ ದೋಸೆ ಇಷ್ಟ ಆಗುತ್ತೆ ಅಂತಾದರೆ ಅದನ್ನು ಕೂಡ ನೀವು ನೋಡಿಕೊಂಡು ಮಾಡ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ಡೇ ನೋಡಿ, ನಾನೀಗ ಹಿಟ್ಟಿನ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಫುಲ್ ಅದು ಚೆನ್ನಾಗಿ ಹುಳಿ ಬಂದು ಹುದುಗ್ ಬಂದಿರುತ್ತೆ. ಈ ಥರ ನೋಡಿ, ಎಲ್ಲ ಬಿರಿ 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 ಆಗಿರುತ್ತೆ ಅಲ್ವಾ, ಬಟ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸರಿ ಉಪ್ಪು ಸಿಹಿ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡಿ. ಸರಿಯಾಗಿದ್ದರೆ ಓಕೆ, ಇಲ್ಲಾಂದರೆ ಒಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಸೇರಿಸ್ಕೊಳ್ಬೋದು. ಹಾಗೆ ನಾನು ಈ ರೀತಿ ಕನ್ಸಿಸ್ಟೆನ್ಸಿಗೆ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನಿವತ್ತು ಮಾಡ್ತಾ ಇರುವಂಥದ್ದು ನಮ್ಮ ಹವ್ಯಕರಲ್ಲೆಲ್ಲ ತುಂಬ ಫೇಮಸ್ ಆಗಿರುವಂತಹ ತೆಳ್ಳೆವು ಅಲ್ವಾ. ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಬಾಳೆ ಎಲೆನ ತೊಗೊಂಡಿದ್ದೀನಿ. ಸುಮಾರು ಒಂದು 5.5 ಇಂಚ್ ಆಗುವಷ್ಟು ಉದ್ದಕ್ಕೇನೆ ಇದನ್ನು ಹೀಗೆ ಕಟ್ ಮಾಡ್ಕೊಳ್ಬೇಕು ಬಾಳೆ ಎಲೆನ. ಆಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಹೋಗ್ಬೇಕು. ಈಗ ನಾನೇನು ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ, ಇದೇ ಥರನೇ. ಆ್ಯಕ್ಚುಲಿ ನಮ್ಮ ಹವ್ಯಕರಲ್ಲಿ ಪ್ರತಿದಿನ ಬೆಳಗ್ಗೆ ತೆಳ್ಳೆವು ಅಂತ ಮಾಡ್ತೀವಿ ಫ್ರೆಂಡ್ಸ್, ಮಗೆಕಾಯಿ ತೆಳ್ಳೆವು ಈ ಥರ ಎಲ್ಲ. ಸೊ ಅದನ್ನು ಕೂಡ, ಮಗೆಕಾಯಿ ತೆಳ್ಳವು ನಿಮ್ಗೆ ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಅದನ್ನು ತೋರಿಸ್ಕೊಡ್ತೀನಿ. ಹಾಗೆ ನೋಡಿ, ಹಂಚನ್ನು ನಾನು ಆಗಲೇ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಈಗ ನೋಡಿ, ಬಾಳೆ ಎಲೆಯಲ್ಲಿ ನಾನು ದೋಸೆನ ಮಾಡ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ತೆಳುವಾಗಿ ಬೇಕಂದ್ರೂ ನಾವು ಈ ರೀತಿ ಬಾಳೆ ಎಲೆಯಲ್ಲಿ ತೆಳ್ಳವನ್ನು ಮಾಡ್ಬೋದು. ನಮ್ಮ ಹವ್ಯಕರ ತುಂಬ ಫೇಮಸ್ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ನಾನಿವತ್ತು ಹಲಸಿನ ಹಣ್ಣಿಂದ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇದು ಒಂದು ಸ್ವಲ್ಪ ಬ್ರೌನ್ ಆಗಬೇಕು ಫ್ರೆಂಡ್ಸ್, ಗೋಲ್ಡನ್ ಬ್ರೌನ್ ಆಗೋ ತನಕ ನೀವು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬಾಳೆಹಣ್ಣು ದೋಸೆ ಮತ್ತು ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿನ ತೆಳ್ಳೆವು, ಇದಕ್ಕೆಲ್ಲಕ್ಕೂ ತುಪ್ಪ ಒಂದೊಳ್ಳೆ ಕಾಂಬಿನೇಷನ್ನು. ಚೆನ್ನಾಗಿ ತುಪ್ಪನ ಹಾಕ್ಕೊಳ್ಳಿ.
ಹಾಗೆ ನೋಡಿ ಅದು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಕಲರ್ ಬರುತ್ತೆ ಅಲ್ವಾ. ಫಸ್ಟ್ ನೀವು ಅದು ಎತ್ತುವಾಗ ಮೆತ್ತಗಿದ್ರು ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ನೀವು ಅದನ್ನ ಹಾಗೆ 1 ನಿಮಿಷ ಇಟ್ಟು ಬಿಟ್ರೆ ಫುಲ್ ಕ್ರಿಸ್ಪ್ ಆಗುತ್ತೆ. ಈಗ ನೋಡಿ ಅದು ಬಿಸಿ ಇರುವಾಗ ಮೆತ್ತಗಿರುತ್ತೆ, ಹಂಗೆ ನೀವು ಒಂದೇ 1 ನಿಮಿಷ ಇಟ್ಟರೆ ಸಾಕು ಫುಲ್ ಗರ್ಗರಿ ಆಗುತ್ತೆ. ಎಷ್ಟು ಗರ್ಗರಿಯಾಗಿ ಬಂದಿತ್ತು ಹೇಳೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಹಲಸಿನ ಹಣ್ಣಿನ ಸಿಕ್ತು ಅಂತಾದರೆ ಈ ಥರ ತೆಳ್ಳೆವೆನ್ನ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಇನ್ನು ಮುಂದೆ ಹವ್ಯಕರ ರೆಸಿಪಿ ಎಲ್ಲ ತೋರಿಸ್ಕೊಡಿ ಅಂತ ಕೇಳ್ತೀರಾ ಫ್ರೆಂಡ್ಸ್, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ನಮಗೆ ತುಂಬಾ ಪ್ರೋತ್ಸಾಹಕವಾಗಿರುತ್ತೆ ನಿಮ್ಮ ಒಂದೊಂದು ಕಮೆಂಟ್ ಕೂಡ. ನೋಡಿ ಈಗ ಮತ್ತೆ ಚಟ್ನಿ ಪುಡಿ ತುಪ್ಪ ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ನು, ಚಟ್ನಿ ಬೇಕಂತ ಕೂಡ ಇಲ್ಲ ಫ್ರೆಂಡ್ಸ್. ನೋಡಿ ಗರ್ಗರಿಯಾಗಿರುವಂತಹ ಒಂದು ಬೆಸ್ಟ್ ಹಲಸಿನ ಹಣ್ಣಿನ ತೆಳ್ಳೆವು ಈಗ ರೆಡಿಯಾಗಿದೆ. ತಿನ್ನೋದೊಂದೇ ಬಾಕಿ ಫ್ರೆಂಡ್ಸ್. ಮತ್ತೆ ನೀವು ಈ ದೋಸೆನ ತೆಳ್ಳವನ್ನ ಮಾಡುವಾಗಲೇ ಫುಲ್ ಮನೆಯೆಲ್ಲ ಘಮಘಮ ಹಲಸಿನ ಹಣ್ಣಿನ ಪರಿಮಳ ಬರ್ತಾ ಇರುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಕ್ರಿಸ್ಪ್ ಆಗಿ ಬಂದಿದೆ ಹೇಳ್ಕೊಂಡು. ನಿಮಗೆ ಮೆತ್ತಿಗೆ ಇಷ್ಟ ಅಂತಾದರೆ ಅದು ಬಿಸಿ ಬಿಸಿ ಇರುವಾಗಲೇ ತಿನ್ನಿ. ಒಂದು ಸ್ವಲ್ಪ ನಿಮಗೆ ಗರಿ ಇಷ್ಟ ಆಗುತ್ತೆ ಅಂತಾದರೆ 1 ನಿಮಿಷ ಹಾಗೆ ಇಟ್ಬಿಡಿ, ಹಾಗೇನೆ ಗರಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗೆ ಇವತ್ತಿನ ಹಲಸಿನ ಹಣ್ಣಿನ ಹವ್ಯಕರ ಎಲ್ಲವೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.